ನಾವೀಗ ಹೇಳೋಕೆ ಹೊರಟಿರೋದು ಕೇವಲ ಒಂದು ಘಟನೆಯಲ್ಲ, ಇದು ಶಿವಾನುಗ್ರಹದ ನಂಬಿಕೆ, ಮಾನವೀಯತೆ ಮತ್ತು ನಮ್ಮೆಲ್ಲರ ಹೃದಯಗಳಿಗೆ ಸ್ಪರ್ಶಿಸುವಂತಹ ಒಂದು ಸತ್ಯ ಘಟನೆ. ಹೌದು, ಹತಾಶೆಯ ಕ್ಷಣದಲ್ಲಿದ್ದಂತಹ ಮುಸ್ಲಿಂ ಮಹಿಳೆಯೇ ಹಿಂದೂ ದೇವರ ಮೊರೆಯನ್ನ ಹೋಗಿದ್ದಾರೆ. ತನ್ನ ಸಹೋದರ ಚೇತರಿಸಿಕೊಂಡ ಮೇಲೆ ಮತ್ತೆ ಹಿಂದೂ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೃತಜ್ಞತೆಯನ್ನ ಸಲ್ಲಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಉತ್ತರ ಪ್ರದೇಶದ ಕಾನ್ಪುರ್ ನಗರದಲ್ಲಿನ ನಡೆದಂತಹ ಈ ಘಟನೆ ಎಲ್ಲೆಡೆ ಚರ್ಚೆಯಾಗ್ತಾ ಇದೆ. ಕಾನ್ಪುರದ ಓರ್ವ ಮುಸ್ಲಿಂ ಮಹಿಳೆಯ ಸಹೋದರನ ಆರೋಗ್ಯ ತೀವ್ರವಾಗಿ ಹದಗೆಟ್ಟಿತ್ತು. ವೈದ್ಯರನ್ನ ಸಂಪರ್ಕಿಸಿದ್ರು, ಚಿಕಿತ್ಸೆಯನ್ನ ನಡೆಸಿದ್ರು, ಆದ್ರೆ ಯಾವುದೇ ಪರಿಣಾಮ ಕಾಣಿಸ್ಲಿಲ್ಲ. ಅವನ ಸ್ಥಿತಿ ಸುಧಾರಣೆಯಾಗಲಿಲ್ಲ. ಇಂತಹ ಸಮಯದಲ್ಲಿ ಯಾರಿಗಾದ್ರೂ ಎಲ್ಲಿ ಬೆಂಬಲ ಸಿಗತ್ತೋ ಅಲ್ಲೇ ಹೋಗೋ ನಿರೀಕ್ಷೆ ಇರುತ್ತೆ. ಆಕೆ ಮಾಡಿದ್ದು ಕೂಡ ಹಾಗೆಯೇ. ಸಾಮಾನ್ಯವಾಗಿ ಧರ್ಮದ ಭಿನ್ನತೆಗಳು, ಮತ ಭೇದಗಳು ನಮ್ಮ ಸಮಾಜದಲ್ಲಿ ಮತ್ತೊಂದು ಅಂತರವನ್ನ ಸೃಷ್ಟಿಸುತ್ತೆ. ಆದ್ರೆ ಆ ಕ್ಷಣದಲ್ಲಿ ಆಕೆಯ ಹೃದಯದಲ್ಲಿ ಧರ್ಮವಲ್ಲ, ಮಾನವೀಯತೆ ಇತ್ತು. ಸಹೋದರನ ಜೀವ ಉಳಿಸೋಕೆ ನಂಬಿಕೆಯಿಂದ ಆ ಮುಸ್ಲಿಂ ಮಹಿಳೆ ಹಿಂದೂ ಧರ್ಮದ ಶಿವನ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಅವರು ಆ ದೇವರ ಮುಂದೆ ಕುಳಿತುಕೊಂಡು ಕಣ್ಣೀರು ಹಾಕ್ತಾ ತಮ್ಮ ಸಹೋದರ ಕಾಯಿಲೆಯಿಂದ ಮುಕ್ತರಾಗಬೇಕು ಅಂತ ಪ್ರಾರ್ಥಿಸಿದ್ದಾರೆ. ಅವರು ಮಾಡಿದ ಆ ಪ್ರಾರ್ಥನೆ ಮನಸ್ಸಿನ ನಿಶ್ಚಲ ನಂಬಿಕೆಯಿಂದ ಕೂಡಿತ್ತು. ದೇವರ ಮುಂದೆ ನಾವೆಲ್ಲ ಒಂದೇ ಎಂಬ ಭಾವನೆ ಅವರ ನಡವಳಿಕೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಕೊನೆಗೂ ಆಕೆಯ ನಂಬಿಕೆ ಮಾತ್ರ ಸುಳ್ಳಾಗಲಿಲ್ಲ. ಅದ್ಭುತ ಎಂಬಂತೆ ಆಕೆಯ ಸಹೋದರ ಚೇತರಿಸಿಕೊಂಡಿದ್ದಾರೆ. ಸಹೋದರನ ಆರೋಗ್ಯ ಚೇತರಿಕೆಯಿಂದ ಆ ಮುಸ್ಲಿಂ ಮಹಿಳೆ ತುಂಬಾ ಭಾವನಾತ್ಮಕವಾಗಿ ಪ್ರಸಾದದೊಂದಿಗೆ ದೇವಸ್ಥಾನಕ್ಕೆ ಹಿಂದಿರುಗಿ ದೇವರಿಗೆ ಧನ್ಯವಾದವನ್ನ ಅಂದ್ರೆ ಕೃತಜ್ಞತೆಯನ್ನ ಹೇಳಿದ್ದಾರೆ. ಇದು ನಂಬಿಕೆಯ ಚಿಹ್ನೆ ಅಷ್ಟೇ ಅಲ್ಲ, ದೈವಿಕತೆ, ಧರ್ಮದ ನಡುವೆ ಸೇತುವೆ ನಿರ್ಮಿಸುವಂತಹ ಮಾನವೀಯ ಭಾವನೆಯ ಸಂಕೇತವೂ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಪ್ರಾರ್ಥನೆಯ ವಿಡಿಯೋ ವೈರಲ್ ಆಗಿದೆ.